ಭೀಮನ ಅಮಾವಾಸ್ಯೆಯಂದು ಮಹಿಳೆಯರು ಈ ವ್ರತವನ್ನು ಏಕೆ ಆಚರಿಸುತ್ತಾರೆ? ಅದರ ಹಿಂದೆ ಮನಮುಟ್ಟುವ ಪುರಾಣ ಕಥೆ ಇದೆ, ನಿಮಗೆ ಗೊತ್ತಾ? ಹಿಂದೆ ಒಬ್ಬ ಧರ್ಮನಿಷ್ಠ ರಾಜನಿಗೆ ಒಬ್ಬನೇ ಪುತ್ರನಿದ್ದನು. ಆದರೆ ವಿಧಿಯಾಟದಿಂದ ರಾಜಕುಮಾರನು ಅಕಾಲಿಕವಾಗಿ ಮರಣ ಹೊಂದಿದನು. ಮಗನ ಸಾವಿನಿಂದ ದುಃಖಗೊಂಡ ರಾಜನು ಅವನ ವಿವಾಹ ನಡೆಯಬೇಕೆಂಬ ಸಂಕಲ್ಪದಿಂದ, ಯಾರು ತಮ್ಮ ಮಗಳನ್ನು ನನ್ನ ಮೃತ ಪುತ್ರನಿಗೆ ವಿವಾಹ ಮಾಡಿಕೊಡುತ್ತಾರೋ ಅವರಿಗೆ ಅಪಾರಧನ ಸಂಪತ್ತನ್ನು ನೀಡುತ್ತೇನೆ ಎಂದು ಘೋಷಿಸಿದನು. ಒಬ್ಬ ಬಡ ಬ್ರಾಹ್ಮಣನು ಧರ್ಮನಿಷ್ಠೆಯಿಂದ ತನ್ನ ಮಗಳನ್ನು ರಾಜಕುಮಾರನಿಗೆ ವಿವಾಹ ಮಾಡಿಕೊಟ್ಟನು. ಆ ದಿನ ಆಷಾಢ ಅಮಾವಾಸ್ಯೆಯಾಗಿತ್ತು. ವಿವಾಹದ ನಂತರ ರಾಜಕುಮಾರನ ದೇಹವನ್ನು ಅಂತ್ಯಸಂಸ್ಕಾರಕ್ಕಾಗಿ ಭಾಗೀರಥಿ ನದಿಯ ತೀರಕ್ಕೆ ಕೊಂಡೊಯ್ಯಲಾಯಿತು. ಆಗ ಇದ್ದಕ್ಕಿದ್ದಂತೆ ಭಾರಿ ಮಳೆ, ಗುಡುಗು ಮತ್ತು ಮಿಂಚು ಆರಂಭವಾಯಿತು. ಎಲ್ಲರೂ ಆಶ್ರಯಕ್ಕಾಗಿ ಓಡಿಹೋದರು. ಆದರೆ ಆ ನವವಧು ತನ್ನ ಮೃತ ಪತಿಯ ದೇಹವನ್ನು ಬಿಟ್ಟು ಹೋಗಲಿಲ್ಲ. ಆ ಸಮಯದಲ್ಲಿ ಆಕೆಗೆ ಶಿವಪಾರ್ವತಿಯರ ಮೇಲೆ ಅಚಲ ಭಕ್ತಿ ಮೂಡಿತು. ನದಿಯ ದಡದ ಮಣ್ಣಿನಿಂದ ಚಿಕ್ಕ ದೀಪಗಳನ್ನು, ಕಾಳಿಕಾಂಬ ಮತ್ತು ಮಣ್ಣಿನ ಕಡುಬುಗಳನ್ನು ತಯಾರಿಸಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಭಕ್ತಿಯಿಂದ ಆಚರಿಸಿದಳು. ಆಕೆಯ ಭಕ್ತಿಯನ್ನು ಪರೀಕ್ಷಿಸಲು ಸಾಮಾನ್ಯ ಯುವ ದಂಪತಿಯ ರೂಪದಲ್ಲಿ ಪರಮಶಿವ ಮತ್ತು ಪಾರ್ವತಿ ದೇವಿ ಅಲ್ಲಿಗೆ ಬಂದರು. ಅವರು ಆಕೆ ಮಾಡಿದ ಮಣ್ಣಿನ ದೀಪಗಳು ಮತ್ತು ಕಡುಬುಗಳನ್ನು ಒಡೆದರು. ಆದರೂ ಆಕೆ ಕೋಪಗೊಳ್ಳದೆ ಇನ್ನಷ್ಟು ಭಕ್ತಿಯಿಂದ ಪೂಜೆ ಮುಂದುವರಿಸಿದಳು. ಆಕೆಯ ಅಚಲ ಭಕ್ತಿಗೆ ಸಂತುಷ್ಟರಾದ ಶಿವಪಾರ್ವತಿಯರು ತಮ್ಮ ದಿವ್ಯ ರೂಪವನ್ನು ತೋರಿಸಿ ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವದಿಸಿದರು. ಆಗ ಆ ಕನ್ಯೆ ಕಣ್ಣೀರಿನಿಂದ, ನನ್ನ ಪತಿಯೇ ಜೀವಂತವಾಗಿಲ್ಲ, ನಾನು ಹೇಗೆ ಸುಮಂಗಲಿಯಾಗಲಿ ಎಂದು ಕೇಳಿದಳು. ಆಗ ಶಿವಪಾರ್ವತಿಯರು, ಹೋಗು, ನಿನ್ನ ಪತಿಯನ್ನು ಎಬ್ಬಿಸು ಎಂದು ಹೇಳಿದರು. ಆಕೆ ಭಕ್ತಿಯಿಂದ ತನ್ನ ಪತಿಯ ದೇಹವನ್ನು ಸ್ಪರ್ಶಿಸಿ, ಏಳಿ ಎಂದು ಕರೆದಳು. ಕ್ಷಣಮಾತ್ರದಲ್ಲಿ ರಾಜಕುಮಾರನು ಗಾಢ ನಿದ್ರೆಯಿಂದ ಎದ್ದವನಂತೆ ಕಣ್ಣು ತೆರೆದು ಜೀವಂತನಾದನು. ಈ ಅದ್ಭುತವನ್ನು ಕಂಡು ಎಲ್ಲರೂ ಪರಮಶಿವ ಮತ್ತು ಪಾರ್ವತಿಯ ಮಹಿಮೆಯನ್ನು ಕೊಂಡಾಡಿದರು. ಅಂದಿನಿಂದ ಆಷಾಢ ಅಮಾವಾಸ್ಯೆಯಂದು ಮಹಿಳೆಯರು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಿ ಪತಿಯ ದೀರ್ಘಾಯುಷ್ಯ, ಅಖಂಡ ಸೌಭಾಗ್ಯ ಹಾಗೂ ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥಿಸುವ ಸಂಪ್ರದಾಯ ಆರಂಭವಾಯಿತು. ಓಂ ನಮಃ ಶಿವಾಯ.